ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜೊತೆಯಲ್ಲಿ ವಿತ್ ಶ್ರುತಿ. ಎಲ್ರಿಗೂ ಫ್ರೆಶ್ ಕೊಬ್ಬರಿ ಬಟ್ಲು ನೋಡಿದ ತಕ್ಷಣ ನೆನಪಾಗೋ ಸ್ವೀಟು ಕೊಬ್ಬರಿ ಮಿಠಾಯಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ತೆಂಗಿನಕಾಯಿ ಅಂದರೆ ಫ್ರೆಶ್ ಆಗಿರುವಂಥ ತೆಂಗಿನಕಾಯಿನ ತಗೊಂಡಿದ್ದೀನಿ. ನೀವು ನೋಡ್ತಿರ್ಬೋದು ಎಷ್ಟು ಫ್ರೆಶ್ ಆಗಿದೆ ಕಾಯಿ ಅಂತ. ಸೊ ಇದು ಬೆಳ್ಳಗಿದೆ ಕಾಯಿ, ಕೆಲವುದು ಯೆಲ್ಲೋಯಿಶ್ ಇರುತ್ತೆ. ಸೊ ನೀವು ನೋಡಿಕೊಂಡು ತಗೊಳ್ಳಿ. ನಾನು ಅದನ್ನು ಇಲ್ಲಿ ಚೆನ್ನಾಗಿ ತುರಿದಿಟ್ಕೊಂಡಿದ್ದೀನಿ, 2 ಹೋಳನ್ನ. ನೀವು ನೋಡ್ತಿರ್ಬೋದು ಹೆಂಗೆ ತುರಿ ಬೀಳ್ತಿದೆ ಅಂತ. ಸೊ ತುರಿ ಬೀಳೋವಾಗ ಆದಷ್ಟು ಅದರದ್ದು ಚರಟ ಏನಾದರೂ ಬಿದ್ದರೆ ಅದನ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ, ಯಾಕಂದರೆ ಕೊಬ್ಬರಿ ಮಿಠಾಯಿ ಕಲರ್ ಚೆನ್ನಾಗಿ ಬರೋದಿಲ್ಲ. ಸೊ ವೈಟಿಗೆ ಬರಬೇಕಂದ್ರೆ ಆದಷ್ಟು ವೈಟಿಗೆ ಇರುವಂಥ ತುರಿನ ತೆಗೆದಿಟ್ಕೊಳ್ಳಿ. ಇಲ್ಲಿ ನೋಡ್ತಿರ್ಬೋದು ತುರಿ ಸಣ್ಣಗೆ ಬಿದ್ದಿದೆ. ಸೊ ನಾನು ಡೈರೆಕ್ಟಾಗಿ ಯೂಸ್ ಮಾಡ್ತೀನಿ. ತುರಿ ದಪ್ಪ ಬಿದ್ದಿದ್ರೆ ಅದನ್ನ ಮಿಕ್ಸಿಲಿ ಒಂದ್ಸತಿ ಗ್ರೈಂಡ್ ಮಾಡ್ಕೋಬೋದು. ಸೊ ನಾನಿವಾಗ ತೋರಿಸ್ತಾ ಇರೋ ಅಳತೆ ಲೋಟದಲ್ಲಿ 2 ಲೋಟ ಕೊಬ್ಬರಿ ತುರಿನ ತಗೋತಾ ಇದ್ದೀನಿ. ಅಂದರೆ ಇಲ್ಲಿ 2 ಲೋಟ ಕೊಬ್ಬರಿಗೆ 3/4 ಲೋಟ ಸಕ್ಕರೆನ ಆ್ಯಡ್ ಮಾಡ್ಕೋಬೇಕು. 1 ಲೋಟ ಸಕ್ಕರೆ ತುಂಬ ಸ್ವೀಟ್ ಅಂತ ಅನಿಸ್ಬಿಡುತ್ತೆ, ತೀರಾ ಕಮ್ಮಿನೂ ಹಾಕೋಬೇಡಿ. ಸೊ ನೀವು 3/4 ಲೋಟ ಸಕ್ಕರೆನ ಇಲ್ಲಿ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಯಾವುದ್ರಲ್ಲಿ ಕೊಬ್ಬರಿ ತುರಿ ತೊಗೊಂಡಿದ್ದೀನೋ ಅದೇ ಲೋಟದಲ್ಲಿ 3/4 ಸಕ್ಕರೆ ಹಾಕೋತಾ ಇದ್ದೀನಿ. ಸೊ ಈಗ ನಾನೊಂದು ಪ್ಯಾನ್ನ ಬಿಸಿಗಿಟ್ಟು ಸಿಮ್ ಫ್ಲೇಮ್ ಮಾಡಿ 3/4 ಗ್ಲಾಸ್ ಸಕ್ಕರೆನ ಅದಕ್ಕೆ ಹಾಕಿ ಒಂದು ಅರ್ಧ ಲೋಟ ಹಾಲು ಹಾಕೋತಾ ಇದ್ದೀನಿ. ಹಾಲು ಹಾಕೋದ್ರಿಂದ ಕೊಬ್ಬರಿ ಮಿಠಾಯಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ, ಜೊತೆಗೆ ಬೆಳ್ಳಗೂ ಕೂಡ ಇರುತ್ತೆ. ಸೊ ನೀರು ಕೂಡ ಹಾಕೋಬಹುದು, ಆಪ್ಷನಲ್. ನಾವು ಇಲ್ಲಿ ಹಾಲನ್ನ ಹಾಕ್ತಾ ಇದ್ದೀನಿ. ಸೊ ಹಾಲಲ್ಲಿ ಸಕ್ಕರೆ ಕರಗ್ತಾ ಇದೆ, ಚೆನ್ನಾಗಿ ಕೈ ಆಡಿಸ್ತಾ ಇರಿ. ಈ ಸಕ್ಕರೆ ಪಾಕ ಯಾವ ಥರ ಬರಬೇಕು ಅಂದರೆ ಗೆಜ್ಜೆ ಪಾಕ ಬರಬೇಕು, ಅಂದರೆ ಚೆನ್ನಾಗಿ ಬಬಲ್ಸ್ ಬರಬೇಕು. ನಾನು ನಿಮಗೆ ತೋರಿಸ್ತೀನಿ, ನೀವು ನೋಡ್ತಿರ್ಬೋದು ಹೇಗೆ ಗೆಜ್ಜೆ ಅಂದರೆ ಗುಳ್ಳೆ ಥರ ಪಾಕ ಬಂದಿದೆ. ಸೊ ಇದಾಗ್ತಿದ್ದಂಗೆ ನಾವು ತುರಿದಿಟ್ಕೊಂಡಿರುವಂಥ ಕೊಬ್ಬರಿ ತುರಿನ ಇದಕ್ಕೆ ನಾವು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ನೆನ್ಪಿಟ್ಕೊಳ್ಳಿ, ಫ್ಲೇಮು ಸಿಮ್ಮಲ್ಲೇ ಇರಬೇಕು. ಇದನ್ನು ಯಾವ ಕಾರಣಕ್ಕೂ ಕೈ ಬಿಡೋ ಹಾಗಿಲ್ಲ. ಸೊ ನೀವು ಸೌಟ್ ಆಡಿಸೋದು ಬಿಟ್ರಿ ಅಂದರೆ ತಳದಿಂದ ಸೀದ್ಕೊಂಡು ಬರುತ್ತೆ. ಸೊ ಆದಷ್ಟು ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆನ ನೀವು ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಚಮಚದಷ್ಟು ತುಪ್ಪನ ಜಸ್ಟ್ ಫ್ಲೇವರ್ಗೋಸ್ಕರ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಇದಕ್ಕೆ ಏಲಕ್ಕಿ ಪುಡಿಯನ್ನು ಬೇಕಾದರೂ ಬೆರೆಸ್ಕೋಬೋದು. ಸೊ ಇಲ್ಲಿ ಇದು ಕೈ ಆಡ್ತಿದ್ದಂಗೆ ಒಂದು ಪ್ಲೇಟಲ್ಲಿ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಆ ತಟ್ಟೆನ ನಾನು ಗ್ರೀಸ್ ಮಾಡಿ ಇಟ್ಕೋತಾ ಇದ್ದೀನಿ. ಗ್ರೀಸ್ ಮಾಡಿ ಇಟ್ಕೊಳ್ಳೋ ಉದ್ದೇಶ ಮಿಠಾಯಿ ಹಾಕಿದಾಗ ಕ್ಲೀನಾಗಿ ಎದ್ದು ಬರುತ್ತೆ ತಟ್ಟೆಯಿಂದ ಅಂತ. ಸೊ ಈಗ ನೀವು ನೋಡ್ತಿರ್ಬೋದು ಯಾವ ಹದಕ್ಕೆ ಬಂದಿದೆ ಅಂತ. ಸ್ವಲ್ಪ ಮಿಕ್ಸ್ಚರು ಗಟ್ಟಿ ಆಗ್ತಾ ಬರುತ್ತೆ. ಸೊ ಅಲ್ಲಿವರೆಗೂ ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ. ತೀರಾ ಕೆಂಪಗಾಗಕ್ಕೆ ಬಿಡಬೇಡಿ, ಕೊಬ್ಬರಿ ಮಿಠಾಯಿ ಬಣ್ಣ ಕೆಂಪಗೆ ಬಂದುಬಿಡುತ್ತೆ. ಸೊ ಒಂದು ಹದದಲ್ಲಿ ಆದಷ್ಟು ಸಿಮ್ಮಲ್ಲೇ ಇಟ್ಕೊಳ್ಳಿ. ಸೊ ಈಗ ನೋಡಿ, ಕೊಬ್ಬರಿ ಮಿಠಾಯಿ ಪ್ಯಾನ್ ತಳ ಬಿಟ್ಟು ಬಂದಿದೆ ಕೊಬ್ಬರಿದು ಮಿಕ್ಸ್ಚರು. ಸೊ ನಾನು ಇದನ್ನು ಆ ಗ್ರೀಸ್ ಮಾಡಿಟ್ಕೊಂಡಿರೋಂತಹ ತಟ್ಟೆಗೆ ಹಾಕಿಬಿಟ್ಟು ಪ್ಯಾಟ್ ಮಾಡಿ ಅದನ್ನು ಕಟ್ ಮಾಡಿ ತೋರಿಸ್ತೀನಿ. ನಾನಿವಾಗ ಪ್ಯಾಟ್ ಮಾಡ್ತಾ ಇದ್ದೀನಿ ಅದನ್ನು. ಸೊ ಕ್ಲೀನಾಗಿ ಒಂದು ಕಡೆ ನಿಮಗೆ ಯಾವ ಸೈಜ್ ಬೇಕು ಅನ್ನೋದ್ರ ಮೇಲೆ ಮಿಕ್ಸ್ಚರ್ನ ಥಿಕ್ನೆಸ್ ಮಾಡ್ಕೋಬೋದು. ಸೊ ಇದು ಟ್ಯಾಪ್ ಆಗ್ತಿದೆ. ಸ್ವಲ್ಪ ರೂಮ್ ಟೆಂಪ್ರೇಚರ್ಗೆ ಬಂದಮೇಲೆ ಚಾಕುಲಿ ಇದನ್ನು ಕ್ಲೀನಾಗಿ ಕಟ್ ಮಾಡಿ. ಬಿಸಿ ಇರೋವಾಗ ಸ್ವಲ್ಪ ಕಟ್ ಮಾಡೋಕ್ಕೆ ಹೋಗ್ಬೇಡಿ, ಸ್ವಲ್ಪ ರೂಮ್ ಟೆಂಪ್ರೇಚರ್ಗೆ ಬಂದಾಗ ನೋಡಿ ಇಲ್ಲಿ ಚಾಕುಲಿ ನಾವು ಕ್ಲೀನಾಗಿ ಕಟ್ ಮಾಡ್ಕೋತಾ ಇದ್ದೀವಿ. ನೀವು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು. ನಾವು ಸ್ಕ್ವೇರಲ್ಲಿ ಮಾಡ್ಕೋತಾ ಇದ್ದೀವಿ, ಕೆಲವರು ಡೈಮಂಡ್ ಶೇಪಲ್ಲಿ ಕೂಡ ಇದನ್ನು ಕಟ್ ಮಾಡ್ಕೋತಾರೆ. ಬಿಸಿ ಇರುವಾಗ ಕಟ್ ಮಾಡಿಕೊಂಡ್ರೆ ಅದು ತಟ್ಟೆಗೆ ಅಂಟ್ಕೊಂಡಿರಲ್ಲ. ಸೊ ನಿಮಗೆ ಬರ್ಫಿ ಕ್ಲೀನಾಗಿ ಕಟ್ ಆಗೋದಿಲ್ಲ. ಸ್ವಲ್ಪ ರೂಮ್ ಟೆಂಪ್ರೇಚರ್ಗೆ ಬಂದಾಗ ಕಟ್ ಮಾಡಿದ್ರೆ ಪಾರ್ಟಿಷನ್ ಕ್ಲೀನಾಗಿ ಮಾಡ್ಬೋದು. ಸೊ ನೋಡಿ, ನಮ್ಮ ಬಿಸಿ ಕೊಬ್ಬರಿ ಮಿಠಾಯಿ ರೆಡಿ ಟು ಈಟ್. ಸೊ ಇದನ್ನು ಒಂದು ನ್ಯೂಸ್ ಪೇಪರ್ ಮೇಲೆ ಹಾಕಿಟ್ಕೊಂಡು ಸರ್ವಿಂಗ್ ಪ್ಲೇಟ್ ಮೇಲೆ ಆಮೇಲೆ ಇಟ್ಟು ಅಲಂಕಾರ ಮಾಡಿಕೊಡೋದ್ರಿಂದ ಮಕ್ಕಳು ಖುಷಿಪಟ್ಟು ತಿಂತಾರೆ. ಸೊ ಇದು ರೀಸನಬಲ್ ಸ್ವೀಟ್ ಅಂತಾನೆ ಹೇಳ್ಬೋದು. ಇದಕ್ಕೆ ಜಾಸ್ತಿ ಖರ್ಚು ಮಾಡೋಷ್ಟಿಲ್ಲ, ಬರೀ ಪ್ರೀತಿ ಮಾತ್ರ ಖರ್ಚು ಮಾಡಿದ್ರೆ ಸಾಕು. ಸೊ ಈ ಸ್ವೀಟ್ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಮನೇಲೂ ಟ್ರೈ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಹೇಗೆ ಬಂತು ಅಂತ ನನಗೆ ತಿಳಿಸಿ. ನನ್ನ ವಿಡಿಯೋನ ಶೇರ್ ಮಾಡಿ. ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಇಲ್ಲಿ ಕಾಣಿಸ್ತಿರೋ ಲಿಂಕ್ ಕ್ಲಿಕ್ ಮಾಡಿ ನನ್ನ ಬೇರೆ ವೀಡಿಯೋಸ್ನ ನೋಡಿ. ನಮ್ಮ ಮುಂದಿನ ವೀಡಿಯೋ ಸಿಗೋಣ. ಅಲ್ಲಿವರೆಗೂ ಸ್ವೀಟ್ ತಿಂತಾ ಇರಿ. ಬಾಯ್.